ಹೌದು, ಫಸ್ಟ್ ಟೈಮ್ ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದೀನಿ. ಎಷ್ಟೊಂದು ಜನ ಪಾಪ ಕುತ್ಕೊಳ್ಳೋಕೆ ಜಾಗ ಇರಲ್ಲ, ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ದಾರೆ. ಸದ್ಯಕ್ಕೆ ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಜನ ರಿವ್ಯೂ ಕೊಟ್ಬಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ ಇಷ್ಟು ದಿನ 26 ಅಂತ ಹೇಳ್ಕೊಂಡು ಬರ್ತಾಯಿದ್ವಿ. ಇವಾಗ 26 ಕಳೆದು ನಮ್ಮ ಸಿನಿಮಾ ನಿಮಗೆ ತಲುಪಿಸಿದ್ದೀವಿ. ದಯವಿಟ್ಟು ಆ ಸಿನಿಮಾನ ಗೆಲ್ಲಿಸಿ. ಮಾಸ್ ಸಿನಿಮಾ ಅನ್ನೋದನ್ನು ನಾನು ನೋಡೋದಿಲ್ಲ, ಅಂದರೆ ಅಷ್ಟು ಪೇಷನ್ಸ್ ಇರೋದಿಲ್ಲ ನನಗೆ. ಬಟ್ ಈ ಸಿನಿಮಾ ನಾನು ತುಂಬ ಖುಷಿ ಪಟ್ಕೊಂಡು ನೋಡಿದೆ. ಮಲೈಕಾ ಹೀರೋಯಿನ್ ಅಂತಲ್ಲ, ಚಿಕ್ಕಣ್ಣ ಹೀರೋ ಆಗಿದ್ದಾರೆ ಅಂತಲ್ಲ, ಸಿನಿಮಾ ನೋಡ್ತಾ ನಂಗೆ ತುಂಬ ಖುಷಿ ಆಗೋಯ್ತು. ಅಂದರೆ ಇಬ್ಬರು ಅಷ್ಟು ಚೆನ್ನಾಗಿ ಪೈಪೋಟಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಯಾರಿಗಲ್ಲೂ ಒಂಥರ ಅಹಂಭಾವ ಇಲ್ಲ, ಒಂಥರ ಡೌನ್ ಟು ಅರ್ತ್ ಅನ್ನೋ ಥರ ಇಬ್ಬರು ಅಭಿನಯಿಸಿದ್ದಾರೆ. ಆ ಪಾತ್ರಗಳನ್ನು ಅವರವರು ಅನುಭವಿಸ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ತುಂಬ ಸಕ್ಸಸ್ಫುಲ್ ಆಗುತ್ತೆ ಅಂತ ನನಗೆ ದೃಢವಾಗಿ ನಂಬಿದ್ದೀನಿ. ಅಂದರೆ ಒಂದು 3 ಗಂಟೆ ಕಾಲ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಗೋಳಾಡ್ಕೊಂಡು ಹೋಗಬೇಕು ಅಥವಾ ಏನೋ ತುಂಬ ಸೀರಿಯಸ್ ಥಿಂಕಿಂಗ್ ಮಾಡ್ಕೊಂಡು ಹೋಗಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಖುಷಿಯಾಗಿ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕಾಯಬೇಕು ಅಥವಾ ಇನ್ನೆಲ್ಲ ಕಾಯ್ತಾ ಇರಬೇಕು ಅನ್ನೋ ಬದಲು ಇಲ್ಲಿ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಹೋಗ್ಬೋದಪ್ಪ, ಈ ಉಪಾಧ್ಯಕ್ಷ ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಂಡು ಬರೋರಿಗೆ ತುಂಬಾ ಖುಷಿ ಕೊಡುತ್ತೆ. ಒಂಥರ ಹಗೂರಾದ ಮನಸ್ಸಿಂದ ಆಚೆ ಹೋಗ್ಬೋದು, ಕಡೆವರೆಗೂ ನಗಿಸ್ತಾ ಇರ್ತಾರೆ. ಆಮೇಲೆ ಚಿಕ್ಕಣ್ಣ ಅವ್ರದ್ದು ಒಂದು ಎಮೋಷ್ನಲ್ ಸೀನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಇವರಿಷ್ಟು ಎಮೋಷ್ನಲ್ ಆಗಿ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತು. ನಮ್ಮ ಹುಡುಗಿ ಮಾಡ್ತಾಳೆ ಅಂತ ಗೊತ್ತು, ಚಿಕ್ಕಣ್ಣ ಅವ್ರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕೆಂದರೆ ಅವರನ್ನು ಯಾವಾಗಲೂ ಸೀರಿಯಸ್ ರೋಲಲ್ಲಿ ನೋಡೇ ಇರಲಿಲ್ಲ. ಇದು ನನಗೆ ತುಂಬ 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 ಖುಷಿ ಕೊಟ್ಟು ಇದು 100 ದಿನ ಓಡಲಿ ಈ ಸಿನಿಮಾ ಅಂತ ಕೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.